ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದು ಮೊದಲಿಂದನೂ ಕೆಲವು ರಾಜಕಾರಣಿಗಳು ಒಂದು ಪಕ್ಷ ಅದಕ್ಕೆ ಹೆಸರುವಾಸಿ ಬಲಿ ಕೊಡೋದ್ರಲ್ಲಿ ನನಗೆ ಗೊತ್ತಿಲ್ಲ. ನೀವೇ ಯೋಚನೆ ಮಾಡಬೇಕು. ಈ ದೇಶದ ಆಸ್ತಿ ಇದೆಯಲ್ಲ, ಆ ಆಸ್ತಿ ಯಾವಾಗಲೂ ಕೂಡ ಇಂಥ ಮಂತ್ರ ತಂತ್ರ ಕುತಂತ್ರ ಇವೆಲ್ಲನೂ ಕೂಡ ಮಾಡಿಕೊಂಡೇ ಬಂದಿದೆ. ಸೊ ಅಂಥದ್ದನ್ನು ಮುಂದುವರಿಸ್ತಾ ಇರ್ಬೋದು. ನೋಡ್ರಿ, ಟಾರ್ಗೆಟು ವಿಚಾರವನ್ನು ಬೇರೆ ಕಡೆ ತಗೊಂಡೋಗೋದಕ್ಕೆ DCM ಬಿಟ್ಟರೆ ಅವರಿಗೆ ಬೇರೆ ಗತಿ ಇಲ್ಲ. DCM ಹೆಸರೆತ್ತಿದ್ರೆ ಮಾತ್ರ ಅವರಿಗೆ ರಾಜಕಾರಣ ಆಗುತ್ತೆ. DCM ಅವ್ರ ಹೆಸರೆತ್ತಿದ್ರೆ ಪಕ್ಷ ಸಂಘಟನೆ ಮಾಡ್ಕೋಬೋದು ಅನ್ನೋಂಥ ದೃಷ್ಟಿಯಿಂದ ಕಾರ್ಯಕರ್ತರನ್ನ ಎತ್ಕಟ್ಲಿಕ್ಕೋಸ್ಕರ DCM ಅವರ ಹೆಸರನ್ನು ಪದೇ ಪದೇ ಬಳಸಿ ರಾಜಕಾರಣ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನಡೀತಾ ಇರೋದನ್ನು ಇಡೀ ದೇಶ ಗಮನಿಸ್ತಾ ಇದೆ. ಈ ದೇಶದ ಒಟ್ಟಾರೆ ಬೆಳವಣಿಗೆ ಏನು ಒಂದು ಕರ್ಮಕಾಂಡ ಕರ್ನಾಟಕದ ಪೆಂಡ್ರೈವ್ ಪ್ರಕರಣ ಏನಿದೆ, ಇಡೀ ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥ ಒಂದು ಪ್ರಕರಣ. ಅದನ್ನು ಕೂಡ ಸಮರ್ಥನೆ ಮಾಡಿ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬಹುಶಃ ಯಾವ ಮಟ್ಟದ ಒಂದು ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಆ ಪಕ್ಷ ಹೊರಟಿದೆ ಅನ್ನೋದನ್ನು ನೀವು ಚಿಂತನೆಯನ್ನು ಮಾಡಬೇಕು. ಪೂಜೆ ಮಾಡೋದು ಮೊದಲಿಂದನೂ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಡ್ಕೊಂಡ್ ಬಂದಿರೋದಪ್ಪ ಅವ್ರದ್ದು. ಒಳ್ಳೆ ಚೆನ್ನಾಗೈತಲ್ಲ. ಒಂದು ಕುಟುಂಬ ಯಾವಾಗಲೂ ಕೂಡ ಬೇರೆಯವ್ರು ಯಾರು ಚೆನ್ನಾಗಿರಬಾರ್ದು, ಅವ್ರ ಕುಟುಂಬ ಬಿಟ್ಟು ಬೇರೆಯವ್ರು ಯಾರು ಬದುಕಬಾರ್ದು ರಾಜಕಾರಣದಲ್ಲಿ. ಅವಾಗ ಇಂಥದ್ದು ಮಾಡ್ತಾನೆ ಇರ್ತಾರೆ. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರವರ ನಂಬಿಕೆ, ಅವರವರ ಭಾವನೆ. ಗೊತ್ತಿಲ್ಲ ರೀ ಅವ್ರು ಯಾತಕ್ಕೆ ಹಂಗೆ ಮಾಡ್ತಾರೆ, ಏನು ಎತ್ತ ಅಂತ. ಕುಮಾರಸ್ವಾಮಿ ಅವ್ರದ್ದು ಏನು ಅಂತ ಗೊತ್ತಿಲ್ಲ, ದೇವೇಗೌಡರದ್ದು ಏನು ಅಂತ ಗೊತ್ತಿಲ್ಲ, ರೇವಣ್ಣವ್ರದ್ದು ಏನು ಅಂತ ಗೊತ್ತಿಲ್ಲ, ಯಾರ್ಯಾರ್ದು ಏನೇನು ಅಂತ ಗೊತ್ತಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಿರ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.